ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6, 7, 8 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 5 ವರ್ಸ್ 6 to 8. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆಮೇನ್, ಹಾಲೆಲೂಯ. ನೋಡಿರಿ, ಇಲ್ಲಿ ನಾವು ನೋಡುವಂತಹ ಕಾರ್ಯ, ಅಶಕ್ತರಾಗಿದ್ದಾಗಲೇ, ಭಕ್ತಿಹೀನರಾಗಿ ಇದ್ದಾಗಲೇ, ದೇವರಿಗೆ ನಾವು ಇನ್ನೂ ಪಾಪಿಗಳಾಗಿಯೂ ವಿರೋಧಿಗಳಾಗಿಯೂ, ನಮ್ಮ ಭಕ್ತಿ ಕಡಿಮೆಯಾಗಿದ್ದಾಗ, ನಾವು ತುಂಬ ಭಕ್ತರಾಗಿ ಇರುವಾಗ ಅಲ್ಲ, ಹಾಲೆಲೂಯ, ನಾವು ಪಾಪಿಗಳಾಗಿದ್ದಾಗಲೇ, ಭಕ್ತಿಹೀನರಾಗಿದ್ದಾಗಲೇ, ಹಾಲೆಲೂಯ. ಇನ್ನು ನೋಡ್ರಿ, ಮೊದಲು ಅಶಕ್ತರಾಗಿದ್ದಾಗ, ವಿ ವರ್ ಅನ್ಏಬಲ್, ವಿ ವರ್ ನಾಟ್ ಕೇಪಬಲ್, ವಿ ವರ್ ನಾಟ್ ಸ್ಟ್ರಾಂಗ್ ಇನಫ್, ವಿ ವರ್ ನಾಟ್ ರೆಡಿ ಇನಫ್, ವಿ ವರ್ ನಾಟ್ ವರ್ದಿ ಇನಫ್. ನಾವು ನೋಡಿರಿ, ನಾವು ಅಸಹಾಯಕರಾಗಿದ್ದಾಗ, ಇನ್ನೂ ಭಕ್ತಿಹೀನರಾಗಿದ್ದಾಗ, ಅಶಕ್ತರಾಗಿದ್ದಾಗ, ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಹಾಲೆಲೂಯ. ಈ ಒಂದು ಕ್ಷಮಾಪಣೆಯನ್ನು ಹೊಂದುವುದಕ್ಕೆ ನಾವು ಲಾಯಕ್ಕಾಗಿರಲಿಲ್ಲ, ತಯಾರಾಗಿ ಇರಲಿಲ್ಲ, ನಮ್ಮ ಭಕ್ತಿಯ ಪ್ರಮಾಣ ತಕ್ಕ ಹಾಗೆ ಇರಲಿಲ್ಲ. ಆಗ ದೇವರು ನಮಗಾಗಿ ತಮ್ಮನ್ನು, ನಮ್ಮ ಪಾಪಗಳಿಗೋಸ್ಕರ ಅವರು ಪ್ರಾಣ ಕೊಟ್ಟು ನಮ್ಮ ಮೇಲೆ ಇದ್ದ ಪ್ರೀತಿಯನ್ನು, ಅಥವಾ ಪಾಪಿಗಳ ಮೇಲೆ ಇದ್ದ ಪ್ರೀತಿಯನ್ನು ಅವರು ಸಿದ್ಧಾಂತಪಡಿಸಿದರು, ತೋರಿಸಿದರು. ಅವರು ಕ್ರಿಯೆಯಲ್ಲಿ ತೋರಿಸಿದರು, ಕ್ರಿಯಾರೂಪಕ್ಕೆ ತಂದರು. ಹಾಲೆಲೂಯ. ತಮ್ಮ ಶರೀರದಲ್ಲಿ ತಮ್ಮ ಶರೀರವನ್ನು ಕೊಟ್ಟು, ತನ್ನ ರಕ್ತ, ತನ್ನ ಪ್ರಾಣ, ತನಗಿದ್ದ ಎಲ್ಲ ಅಂತಸ್ತು ಅಧಿಕಾರವನ್ನು ಬಿಟ್ಟು ತನ್ನನ್ನೇ ಬರಿದು ಮಾಡಿಕೊಂಡಿದ್ದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅಂದರೆ ಪಾಪಿಗಳನ್ನು ಎಷ್ಟು ಪ್ರೀತಿ ಮಾಡುತ್ತಾ ಇದ್ದರು. ನಾನು ಪಾಪಿಯಾಗಿದ್ದಾಗಲೇ ನನಗಾಗಿ ಪ್ರಾಣ ಕೊಟ್ಟರು. ಅದಾದ ಮೇಲೇ ನನಗೆ ಜ್ಞಾನ ಬರುವಾಗ ನಾನು ದೇವರನ್ನು ಅಂಗೀಕಾರ ಮಾಡಿದೆ, ದೇವರಿಗೆ ನನ್ನನ್ನು ಪೂರ್ತಿಯಾಗಿ ಒಪ್ಪಿಸಿಕೊಟ್ಟೆ, ದೇವರಿಗೆ ವಿಧೇಯಳಾದೆ. ಆದರೆ ನಾನು ಪಾಪಿಯಾಗಿದ್ದಾಗ, ಅಶಕ್ತಿಯಲ್ಲಿರುವಾಗ, ಭಕ್ತಿಹೀನನಾಗಿರುವಾಗ, ವಿರೋಧಿಯಾಗಿರುವಾಗ, ಯೋಚನೆ ಮಾಡಿ ನೋಡೋಣವ, ಇದು ಎಂಥ ದೊಡ್ಡ ಪ್ರೀತಿ. ಈ ಪ್ರೀತಿಯನ್ನು ನನ್ನ ಜೀವನದಲ್ಲಿ ದೇವರು ತೋರಿಸಿ, ನಿಮ್ಮ ಜೀವನದಲ್ಲಿ ಅದನ್ನು ತೋರಿಸಿ, ನಿಮಗೆ ಅದನ್ನು ಸಿದ್ಧಾಂತಪಡಿಸಿ, ಅದನ್ನು ಪ್ರಕಟಿಸಿ, ಅದನ್ನು ನಿಮಗೆ ಒಪ್ಪುವಂತೆ ಮಾಡಿ, ಹಿ ಕಂಪೆಲ್ಡ್ ಯು ಟು ಅಂಡರ್ಸ್ಟ್ಯಾಂಡ್ ಹಿಸ್ ಲವ್. ಹಾಲೆಲೂಯ. ನಾವು ದೊಡ್ಡ ಮನುಷ್ಯರಲ್ಲ, ಈಸಿಲಿ ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆತನನ್ನು ನಂಬಿ ಆತನನ್ನು ಅಂಗೀಕಾರ ಮಾಡುವುದಕ್ಕೆ ವಿ ವರ್ ನಾಟ್ ದೋಸ್ ಕೈಂಡ್ ಆಫ್ ಪೀಪಲ್. ವಿ ವರ್ ಸೋ ಸ್ಟಬನ್. ಫಸ್ಟ್ ದೇವರು ಕರೆದಾಗ ನಾವು ಬಂದಿಲ್ಲ, ಫಸ್ಟ್ ದೇವರು ನಮ್ಮನ್ನು ಕೂಗಿದಾಗ ನಾವು ಹೋಗೊಟ್ಟಿಲ್ಲ, ನಾವು ವಿಧೇಯರಾಗಿಲ್ಲ, ಬೇಡ ಎಂಬುದಾಗಿ, ಒಲ್ಲೆ ಈ ಪ್ರೀತಿ ಬೇಡ ಎಂಬುದಾಗಿ ಆ ಪ್ರೀತಿಯನ್ನು ಅಲ್ಲಗಳೆದೆವು. It was not the person, but it was the love that we denied, that we said we don't need. ನಮಗೆ ಇದು ಬೇಡ, ಈ ದಾರಿ ಬೇಡ, ಇವರು ಬೇಡ ಎಂಬುದಾಗಿ ನಾವು ನಿರಾಕರಿಸಿದೆವು. ಆದರೂ ಅಂಥವರಾಗಿದ್ದಾಗಲೇ ನಮ್ಮನ್ನು ಆ ಪ್ರೀತಿ, ಹಾಲೆಲೂಯ, ಮತ್ತೆ ಮತ್ತೆ ಸತತವಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿತ್ತು, ಅವಕಾಶಗಳನ್ನು ಉಂಟು ಮಾಡಿತ್ತು, ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿತ್ತು. ಆ ಪ್ರೀತಿ, ನಾವು ಆ ಪ್ರೀತಿ ಒಳಗಡೆ ಬರುವ ತನಕ, ಪ್ರೀತಿ ಮಾತ್ರ ಅಲ್ಲ, ಪಾಪದ ಪರಿಹಾರ. ಇವತ್ತು ಈ ಪಾಪದ ಪರಿಹಾರಕ್ಕಾಗಿ ನಾವು ಏನೆಲ್ಲ ಮಾಡುತ್ತೇವೆ. ವಿ ಆರ್ ಸೋ ಡೆಸ್ಪರೇಟ್, ವಿ ಆರ್ ಸೋ ಫಿಯರ್ಫುಲ್, ವಿ ನೋ ವಿ ಆರ್ ಸಿನ್ನರ್ಸ್. ನಮ್ಗೆ ಗೊತ್ತು, ನಾವು ಪಾಪಿಗಳು, ತಪ್ಪು ಮಾಡಿದ್ದೀನಿ, ಮಾಡಬಾರದ ಕಾರ್ಯವನ್ನು ಮಾಡಿದ್ದೀನಿ. ಇದು ನಮಗೆ ಸಾಕು ನಮ್ಮನ್ನು ಕೊಲ್ಲುವುದಕ್ಕೆ. ಈ ಒಂದು ಯೋಚನೆ, ಇದು ಮನುಷ್ಯರಿಗೆ ಗೊತ್ತಾಗುವುದಿಲ್ಲ. ಇದು ಗಂಡನಿಗೆ, ಹೆಂಡತಿಗೆ, ಅಮ್ಮ ಅಪ್ಪಗೆ ಈ ಒಂದು ಮಾತು ಗೊತ್ತಾಗುವುದಿಲ್ಲ. ನಮ್ಮ ಪಾಪದ ಕೊರಗು ಮನುಷ್ಯರಿಗೆ ಗೊತ್ತಾಗುವುದಿಲ್ಲ, ದೇವರಿಗೆ ಮಾತ್ರ ಗೊತ್ತು. ಆದ ಕಾರಣ ಅವರು, ಹಾಲೆಲೂಯ, ಭಕ್ತಿಹೀನರಾಗಿದ್ದಾಗ, ಅಶಕ್ತರಾಗಿದ್ದಾಗ,
ಹಲ್ಲೆಲೂಯಾ. ಪಾಪಿಗಳಾಗಿದ್ದಾಗ, ಇನ್ನು ವೈರಿಗಳಾಗಿದ್ದಾಗ, ವೆನ್ ವಿ ವರ್ ಸ್ಟಿಲ್ ಎನಿಮೀಸ್, ದೇವರಿಗೆ ನಮಗೂ ವೈರತ್ವ, ದೇವರ ಕಂಡ್ರೆ ಆಗಲ್ಲ, ದೇವರ ಕಂಡ್ರೆ ಇಷ್ಟ ಆಗಲ್ಲ, ದೇವರ ಮಾತು ಅಂದರೆ ಇಷ್ಟ ಆಗಲ್ಲ, ಚರ್ಚ್ ಅಂದರೆ ಇಷ್ಟ ಆಗಲ್ಲ, ಬೈಬಲ್ ಅಂದರೆ ಇಷ್ಟ ಆಗಲ್ಲ. ಆಗಲೇ ದೇವರು ತನ್ನ ಪ್ರೀತಿಯನ್ನು ನಿಮಗಾಗಿ ಜೀವ ಕೊಟ್ಟು ತೋರಿಸಿದ್ದಾರೆ, ನಿಮ್ಮ ಪಾಪಗಳಿಗಾಗಿ. ಹಲ್ಲೆಲೂಯಾ. ಪಾಪರಹಿತ ಜೀವನ ನಾವೆಲ್ಲರೂ ಮಾಡಬೇಕು. ಹಲ್ಲೆಲೂಯಾ. ಯಾಕಂದರೆ ಪಾಪ ನಮ್ಮನ್ನು ಕೊಂದು ಹಾಕುತ್ತದೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಹೇಳುತ್ತದೆ, ಪಾಪ ಮಾಡಿದವನು ಕೊಲ್ಲಲ್ಪಡಬೇಕು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿಯ ಭಾರವಾದದ್ದು ಸ್ವಾಮಿ. ನಿಮ್ಮ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ನೀವು ಪ್ರಸಿದ್ಧ ಅಥವಾ ಸಿದ್ಧಾಂತ ಮಾಡದೆ ಹೋಗಿದ್ದರೆ, ನಿಮ್ಮ ಪ್ರೀತಿಯಿಂದ ನೀವು ನಮ್ಮನ್ನು ಹುಡುಕಿ ಬಾರದೆ ಇದ್ದಿದ್ದರೆ, ನಮ್ಮ ಜೀವನವನ್ನು ಪ್ರವೇಶ ಮಾಡುತ್ತಾ ಇಲ್ಲದಿದ್ದರೆ, ಇವತ್ತು ನಾವು ಪಾಪಿಗಳೇ ಹೌದು, ನಿಮಗೆ ವಿರೋಧಿಗಳೇ ಹೌದು ಏಸಪ್ಪ, ಅದೇ ರೀತಿಯಲ್ಲಿ ನಾವು ಸಾಯುತ್ತಾ ಇದ್ದೆವು. ಆದರೆ ಇಲ್ಲ ಸ್ವಾಮಿ, ನಮ್ಮನ್ನು ಬಂದು ಎತ್ತಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿ, ಏಸಪ್ಪ ನಾವು ನಿಮ್ಮನ್ನು ತಳ್ಳಿದೆವು, ಆದರೂ ನೀವು ನಮ್ಮನ್ನು ತಳ್ಳಲಿಲ್ಲವಲ್ಲ. ಎಷ್ಟು ಸಾರಿ ತಳ್ಳಿದ್ದೇವೆ, ನೀವು ನಮ್ಮನ್ನು ತಳ್ಳಲಿಲ್ಲ ಸ್ವಾಮಿ. ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟು ಪ್ರೀತಿಯನ್ನು ಸಿದ್ಧಾಂತಪಡಿಸಿ, ಹಲ್ಲೆಲೂಯಾ, ಈ ವಂದನೆ ಸಲ್ಲಿಸುತ್ತೇವೆ ಅಪ್ಪ. ಒಂದು ಒಳ್ಳೆಯವರಿಗೋಸ್ಕರ ಯಾರಾದರೂ ಮನಸ್ಸು ಮಾಡುತ್ತಾರೆ ಸಾಯುವುದಕ್ಕೆ ಏಸಪ್ಪ. ಹಲ್ಲೆಲೂಯಾ ಅಪ್ಪ. ಉಪಕಾರಿಗೆ ಯಾರಾದರೂ ಯಾವನಾದರೂ ಒಂದು ವೇಳೆ ಸಾಯುತ್ತಾನೆ, ಜೀವ ಕೊಡುತ್ತಾನೆ, ಒಳ್ಳೆಯವರಿಗೆ ಜೀವ ಕೊಡುತ್ತಾನೆ. ಆದರೆ ಪಾಪಿಯಾಗಿರುವಾಗ, ಅಶಕ್ತರಾಗಿರುವಾಗ ಯಾರೂ ಮುಂದೆ ಬರುವುದಿಲ್ಲ ಸ್ವಾಮಿ. ಅಂಥ ಸಮಯದಲ್ಲಿ ನೀನು ಮುಂದೆ ಬಂದು ನಮಗಾಗಿ ನಿನ್ನ ಪ್ರೀತಿಯಿಂದ ಪ್ರಾಣವನ್ನು ಕೊಟ್ಟೆ ಸ್ವಾಮಿ. ಯೇಸುವೇ ಸ್ತೋತ್ರ, ಕೊಟ್ಟಿ ಸ್ತೋತ್ರ. ಈ ಅರಿವು ನಮ್ಮಲ್ಲಿ ಯಾವಾಗಲೂ ಇರಲಿ ಏಸಪ್ಪ. ನಾವು ಜೀವಂತವಾಗಿರುವ ತನಕ ಈ ಅರಿವಿಂದ ನಮ್ಮನ್ನು ತುಂಬಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ವೇಳೆ ಪ್ರವೇಶ ಮಾಡದೆ ಹೋಗಿದ್ದಿದ್ದರೆ ನಮ್ಮ ಜೀವನ ಪಾಪಿಯ ಜೀವನ, ನರಕದ ಜೀವನ. ಆದರೆ ಅವರು ಸಿದ್ಧಾಂತ ಪಡಿಸಿದರು. ಈ ಕಂಟಿನ್ಯೂಡ್ಲಿ ಹಿ ಪರ್ಸ್ಯೂ ಮಾಡಿದ್ರು ನಮ್ಮನ್ನು. ಆದ ಕಾರಣ ಇವತ್ತು ನಾವು ದೇವರ ವಾಕ್ಯವನ್ನು ನಮ್ಮ ಬಾಯಲ್ಲಿ, ನಮ್ಮ ಕೈಯಲ್ಲಿ ದೇವರು ಕೊಟ್ಟು ನಮ್ಮನ್ನು ಬದುಕಿಸಿದ್ದಾರೆ. ಆದ ಕಾರಣ ನಾವು ಮರೆಯುವುದು ಬೇಡ. ನಮಗಾಗಿ ಯಾರೂ ಪ್ರಾಣ ಕೊಡುವುದಿಲ್ಲ. ಇವನ್ ದ ಬೆಸ್ಟ್ ಫ್ರೆಂಡ್, ದೇ ವಿಲ್ ನೆವರ್ ಬಿ ದೇರ್. ಆದರೆ ಯೇಸು ಸ್ವಾಮಿ ಇದ್ದ ಕಾರಣ ಇವತ್ತು ನಾವು ಇಲ್ಲಿದ್ದೇವೆ. ಹಲ್ಲೆಲೂಯಾ. ಇನ್ನು ಮುಂದೆ ಕೂಡ ದೇವರು ದೊಡ್ಡ ಭವಿಷ್ಯವನ್ನು ನಮಗಿಟ್ಟಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.